ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ಇಲ್ಲಿ ಈ ಒಂದು ಅಪ್ಡೇಟ್ ಏನಿದೆ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಮೊದಲಿನ ಹಾಗೇನೆ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡಿದ್ರೇನೆ ಸರಿಯಾಗಿತ್ತು. ಈಗ ನಾವು ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಅಲ್ದು ಸಾಕಾಗತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಎಷ್ಟು ದಿನ ನಿಂತ್ಕೊಂಡ್ರು ನಮಗೆ ಹಣ ಬರುತ್ತಾ ಇಲ್ವಾ ಅನ್ನೋದು ಡೌಟ್ ಕೂಡ ನಿಮಗೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಮೊದಲೇನಾಗ್ತಿತ್ತು, ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಂದು DBT ಮುಖಾಂತರ ಬಂದು ಜಮಾ ಆಗ್ತಾ ಇತ್ತು. ಆದ್ರೆ ಇನ್ ಮುಂದೆ ರಾಜ್ಯ ಸರ್ಕಾರ ಮಾಡಿರುವಂತ ಒಂದು ಪ್ಲಾನ್ ಏನಿದೆ, ಇಲ್ಲಿ ತಾಲೂಕು ಪಂಚಾಯಿತಿಗಳಿಗೆ ನಿಮ್ಮ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನೀವು ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಒಂದು ಹಣವನ್ನ ಇಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ ಎಲ್ಲ ಮಹಿಳೆಯರು ಕೂಡ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಸಿಕ್ಕರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಲ್ಲಿ ಅರ್ಧದಲ್ಲೇ ಹಣ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಮತ್ತೇನು ಪ್ಲಾನ್ ಮಾಡಿದೆ, ಈ ಒಂದು 16ನೇ ಕಂತಿನ ಹಣ ಏನಿದೆ ನಿಮಗೆ ಈಗಲೇ ಬರುತ್ತಾ, ಯಾವ ರೀತಿ ಹಣ ಬರುತ್ತೆ, ಹಾಗೇನೆ ಇಲ್ಲಿ 16, 17, 18ನೇ ಕಂತಿನ ಹಣ ಟೋಟಲ್ ಆಗಿ 3 ಕಂತಿನ ಹಣ ಇಲ್ಲಿ ಜಮಾ ಆಗ್ತಾ ಇದೆ. 6,000 ರೂಪಾಯಿ ಹಣ ಟೋಟಲ್ ಆಗಿ ಜಮಾ ಆಗ್ತಾ ಇದೆ. ಅದು ಹೇಗೆ ಅಂತಾನೂ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನೋಡ್ತಿರುವಂತ 90 to 95% ವೀಕ್ಷಕರು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಇದೇ ರೀತಿಯಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ಯಾರಿಗೆ 1ನೇ ಕಂತಿನ ಹಣದಿಂದ ಹಿಡಿದು 15ನೇ ಕಂತಿನ ಹಣದವರೆಗೆ ಜಮಾ ಆಗಿರುತ್ತೆ ಹಣ, ಅವರು ಈಗಲೇ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಕಮ್ಮಿ ಅಂದ್ರೂ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಲೈಕ್ನ ಮಾಡಿದ್ರು ಕೂಡ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಬೇಗ ಲೈಕ್ಸ್ನ ಮಾಡಿ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಹಣ ಬಂದು ತಲುಪಿ ತಿಂಗಳಾನುಗಟ್ಲೆ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ. ಬಹಳಷ್ಟು ತಿಂಗಳೇ ಆಯಿತು. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದು ತಲುಪಿಲ್ಲ. ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಬಂದು ತಲುಪಿಲ್ಲ. ಹೀಗೆ ಈ ಒಂದು ಸಂದರ್ಭದಲ್ಲೇನೆ ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಡುತ್ತೆ. ನಿಮ್ಮ ಒಂದು ಖಾತೆಗಳಿಗೆ ಇಲ್ಲಿವರೆಗೂ ಏನು DBT ಮುಖಾಂತರ ಹಣ ಬಂದು ತಲುಪ್ತಾ ಇತ್ತು, ಆದ್ರೆ ಇನ್ಮೇಲೆ ನೀವು ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಹಣವನ್ನ ತೆಗೆದುಕೋಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನಿಮ್ಮೆಲ್ರಿಗೂ ಕೂಡ ಈಗ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಆದರೆ ಈ ಒಂದು ಅಪ್ಡೇಟ್ ಅನ್ನ, ಈ ಒಂದು ಮಾಹಿತಿಯನ್ನ ಇನ್ನೂ ಕೂಡ ಜಾರಿಗೊಳಿಸಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಇನ್ನೂ ಕೂಡ ಈ ಒಂದು ಚರ್ಚೆ ನಡೀತಾ ಇದೆ. ಈ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಹೋಗಿ ಹಣವನ್ನ ಇಸ್ಕೋಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಇಲ್ಲಿ ಎಲ್ಲ ಮಹಿಳೆಯರು ಹೇಳ್ತಿರುವಂಥದ್ದು ಏನು ಅಂತಂದ್ರೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಮೊದಲಿನ ಹಾಗೇನೆ ಡೈರೆಕ್ಟ್ ಆಗಿ ಹಣ ಬಂದು ಬೀಳ್ಬೇಕು ಬ್ಯಾಂಕ್ ಖಾತೆಗಳಿಗೆ. ಆದ್ರೆ ಇನ್ ಮುಂದೆ ಏನಾಗುತ್ತೆ, ತಾಲೂಕು ಪಂಚಾಯಿತಿ ಅಂತ ಅಂದ್ರೆ ನಾವು ಬೇರೆ ಕಡೆಯಿಂದ ಹೋಗಿ ಅಲಿಬೇಕಾಗತ್ತೆ. ಆದ್ರೆ ನಮ್ಮ ಕೈಗೆ ಹಣ ಬಂದು ತಲುಪುತ್ತೋ ಇಲ್ವೋ ಅನ್ನುವಂತ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಹಣ ಬಂದು ತಲುಪೋದಿಲ್ಲ ಸರಿಯಾಗಿ. ಇನ್ ಮುಂದೆ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ DBT ಮುಖಾಂತರನೇ ಈ ಒಂದು ಹಣ ಬರಲಿ ಅನ್ನುವಂಥದ್ದು ಇಲ್ಲಿ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಪ್ಲಾನ್ ನ ಮಾಡ್ಕೊಂಡಿದೆ, ಅವರು ಈಗ ನಾವು ಡೈರೆಕ್ಟ್ ಆಗಿ ಹಣವನ್ನ ಹಾಕಿದ್ರೆ DBT ಮುಖಾಂತರ ಪುಷ್ ಆಗಿ ಅವರ ಒಂದು ಖಾತೆಗಳಿಗೆ ಹೋಗುತ್ತೆ. ಆದ್ರೆ ಇಲ್ಲಿ ತಾಲೂಕು ಪಂಚಾಯತಿ ಆಫೀಸಿಂದ ಅವರಿಗೆ ತಗೋ ಅಂತ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಸಿಕ್ಕರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಈ ಒಂದು ಹಣ ಸಿಗೋದಿಲ್ಲ. ಹಾಗಾಗಿ ನಮಗೆ ಮುಂದಿನ ಒಂದು ಚುನಾವಣೆಯಲ್ಲಿ ವೋಟ್ ಬೀಳುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಹಾಗಾಗಿ ಈ ಒಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ನಿರ್ಧಾರವನ್ನ ಮಾಡಿ ಈ ಒಂದು ಏನು ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹಣವನ್ನ ನೀವೇನು ಹೋಗಿ ತಗೋಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿಯನ್ನ ಅವರು ನಿಜವಾಗ್ಲೂ ಕೂಡ ಜಾರಿಗೆ ತರುವುದು ಡೌಟ್ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ನೀವು ಕೇಳಬಹುದು 16ನೇ ಕಂತಿನ ಹಣ ನಮಗೆ ಬಂದು ತಲುಪುತ್ತಾ ಇಲ್ವಾ ಅಂತ. ಇಲ್ಲೋಡಿ ವೀಕ್ಷಕರೇ, 16ನೇ ಕಂತಿನ ಹಣ ಆದಷ್ಟು ಬೇಗ ನಿಮಗೆ ಡೈರೆಕ್ಟ್ ಆಗಿ ಮೊದಲಿನ ಹಣ ಹೇಗೆ ಬರ್ತಿತ್ತು ಹಾಗೇನೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗೇನೆ ಇಲ್ಲಿ 16, 17, 18ನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಂದು ತಲುಪುವಂತ ಚಾನ್ಸಸ್ ಎಲ್ಲ ಇದೆ. 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ 1 ತಿಂಗಳು ಅಥವಾ 2 ತಿಂಗಳಿನ ಒಳಗಡೆ ಬಂದು ಬೀಳುವಂತ ಚಾನ್ಸಸ್ ಇದೆ. ಹಾಗಾದ್ರೆ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ನೀವು ಯಾವುದೇ ರೀತಿಯಾದಂತಹ ಆತಂಕ ಪಡೋದು ಬೇಡ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಅದು
ಜಾರಿಯನ್ನಗೊಳಿಸಿಲ್ಲ. ಈ ಒಂದು ಪ್ಲಾನ್ ಏನಿದೆ ಅದು ಇನ್ನೂ ಕೂಡ ಜಾರಿ ಆಗಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಈ ಒಂದು 16ನೇ ಕಂತಿನ ಹಣ DBT ಮುಖಾಂತರನೇ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಬಂದು ತಲುಪುತ್ತೆ ಅಂತಾನೆ ಹೇಳಬಹುದು. ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪೋ ಹಾಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ 500 ಲೈಕ್ಸ್ ನ ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ.